ಮಾಡಿದವರು ಪಾಪ ಆಡದವ್ರು ಬಾಯ್ಲಿ ಅಂತ. ಈ ಲೋಕದಲ್ಲಿ ಅತಿ ಹೆಚ್ಚು ಕರ್ಮ ಕಟ್ಕೊಳ್ತಿರೋದು ಎಲ್ಲಿ ಗೊತ್ತಾ? ನಾವೆಲ್ಲ ಗೊತ್ತಿಲ್ಲದವ್ರು ವಿಚಾರ ಮಾತಾಡಿ 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 ಕುಂತುತ್ತಾವ್ ನಿಂತುತ್ತಾವ ಅರೋ ಸುದ್ದಿ ಎಲ್ಲ ಮಾತಾಡ್ಬಿಟ್ಟು ಮಕ್ಕಂದ್ರವ್ರೆ ಎಲ್ಲ ಸುದ್ದಿನೂ ಮಾತಾಡಿದ್ಮೇಲೆ ಕೊನೆಯಲ್ಲಿ ಅಂತಾರೆ ಅವ್ರ ಸುದ್ದಿ ನಮ್ಗೆ ಯಾಕೆ ಹೋಗವ ಅಂದ್ರೆ ಅಂದ್ರು ಅಂತಾರೆ ಕಣ ಅಂದ್ಬಿಟ್ಟು ಎಲ್ಲ ಅಂದ್ಬಿಟ್ಟು. ಹಿಂಗೆ ಒಂದು ರಾಜ್ಯ, ಆ ರಾಜ್ಯದ ರಾಜ ಒಂದ್ ದಿವಸ ಅನ್ನ ಸಂತರ್ಪಣೆ ಏರ್ಪಾಡು ಮಾಡಿದ್ದ. ಎಲ್ರಿಗೂ ಊಟ ಹಾಕಿಸ್ತಾ ಇದ್ದ. ಇವತ್ನಾಗೆ ಸಾಮ್ಯಾನ ಇಲ್ಲ, ಚೇರ್ ಇಲ್ಲ, ಟೇಬಲ್ ಇಲ್ಲ. ಒಂದು ದೇವಸ್ಥಾನದ ಪ್ರಾಂಗಣ ಅಂದ್ರೆ ವಿಶಾಲವಾದ ಮೈದಾನ, ಸಾವಿರಾರು ಜನ ಕೂತ್ಕೊಂಡು ಅನ್ನ ತಿಂತಿದ್ರು. ಆ ಊಟ ಮಾಡೋ ಮೊದಲು ಎಲ್ರಿಗೂ ಅನ್ನ ಬಡಿಸವ್ರೆ, ಸಾಂಬಾರ್ ಬಡಿಸವ್ರೆ, ಪಲ್ಯ ಹಾಕವ್ರೆ, ಉಪ್ಪಿನಕಾಯಿ ಹಾಕವ್ರೆ, ಎಲ್ಲ ಹಾಕಾಯ್ತು. ಆದ್ರೆ ಇವತ್ತು ನಂಗೆ ಆ ಥರ ಇಲ್ಲ. ಅನ್ನ ತಿನ್ಬೇಕಾದ್ರೆ ಜನಕ್ಕೆ ಪ್ರಾರ್ಥನೆ ಹಾಕ್ಬೇಕು ಅಥವಾ ಧೂಪ ಹಾಕ್ಬೇಕು ಪದ್ಧತಿ ಇತ್ತು. ಅಲ್ಲಿ ಮಂತ್ರೋಚ್ಚಾರಣೆ ಆಗ್ತಾ ಇತ್ತು. ಎಲ್ಲ ಕೈ ಮುಖಂಗೆ ಕೂತವ್ರೆ, ಅನ್ನ ಬಡಿಸಾಗೈತೆ. ಅಲ್ಲಿ ಆಕಾಶದಲ್ಲಿ ಒಂದು ಗರುಡ ಪಕ್ಷಿ ಒಂದು ಸತ್ತ ಸರ್ಪ ಹಿಡ್ಕೊಂಡು ಹೋಗ್ತಿತ್ತು. ತನ್ನ ಕಾಲುಗರಲ್ಲಿ ಕಚ್ಕೊಂಡು ಆ ಸತ್ತ ಸರ್ಪವನ್ನು ಹಿಡ್ಕೊಂಡು ಹೋಗ್ತಾ ಇತ್ತು. ಈ ಜನಗಳು ಕುಳಿತಿದ್ರಲ್ಲ ಊಟಕ್ಕೆ, ಅದೇ ನೇರದಲ್ಲಿ ಹಾರ್ಕೊಂಡು ಹೋಗ್ತಾ ಇತ್ತು ಗರುಡ ಪಕ್ಷಿ. ಆ ಸರ್ಪದ ಬಾಯಿಂದ ವಿಷ ತೊಟ್ಟುತ್ತಾ ಇತ್ತು. ಯಾವಾಗ ಜನಗಳು ಕುಳಿತಿದ್ದ ನೇರಕ್ಕೆ ಆ ಪಕ್ಷಿ ಬಂತೋ, ಸರ್ಪದ ಬಾಯಿಂದ ಹೊರಟ ಒಂದು ವಿಷದ ಹನಿ ಅಲ್ಲಿ ಅವನ ಗ್ರಾಚಾರ ಕುಂತಿದ್ನಲ್ಲ, ಅವನ ಅನ್ನದ ಮೇಲೆ ಬಿದ್ದೋಯ್ತು ವಿಷ. ಇವನು ಗೊತ್ತಿಲ್ಲ, ಇವನಿಗೇನು ಗೊತ್ತು? ಕಣ್ಣು ಬಿಟ್ಟ, ಎಲ್ಲರೂ ಊಟ ಮಾಡಿ ಅಂದ್ರು, ಅನ್ನ ಕಲಿಸ್ತಾ ತಿಂತವನೇ ವಿಷ ಬೆರೆಸಿದ ಅನ್ನ ಪೂರ್ತಿಯಾಗಿ ತಿನ್ನುವಷ್ಟರಲ್ಲಿ ಮೈ ಬೆವರ್ತು, ಕಣ್ಣಾಲಿಗಳು ತಿರುಗಿದ್ವು, ತಲೆ ಸುತ್ತು ಬಂತು. ಏನೋ ಆಯ್ತು ಒಂದು ಅಕ್ಕಪಕ್ಕದವ್ರೆ ನೀರು ಕುಡಿಯೋ ಅಂತಾರೆ. ಮತ್ತಷ್ಟು ನೀರು ಕುಡ್ದ ವಿಷ ಜಾಸ್ತಿ ಆಯ್ತು. ಚಿಟ್ಟನ ಚೀರಿ ಅಲ್ಲೇ ಪ್ರಾಣ ಬಿಟ್ಟ. ಎಲ್ಲ ಗುಂಪು ಕುಡಿದ್ರು. ಯಾಕೆ ಸತ್ತೋದ ಇವನು? ಏನಾಯ್ತು? ಊಟದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ನಾವೆಲ್ಲ ಸಾಯ್ಬೇಕಿತ್ತು, ಅವನೊಬ್ಬ ಯಾಕೆ ಸತ್ತ? ಅನ್ನ ವಿಷ ಆಗಿದೆಯಾ ಅಂತ ಒಬ್ಬ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗದೆ ಅಂತ ಒಬ್ಬ, ಇಲ್ಲ ದೇಹ ಎಲ್ಲ ನೀಲಿ ಬಣ್ಣ ಆಗದೆ ಅಂದ್ಮೇಲೆ ವಿಷ ಬೆರ್ತದೆ. ಏನಪ್ಪ ಮಾಡೋದು? ಪಾಪ ಹೆಂಡತಿ ಮಕ್ಕಳು ಬಂದ್ಗಳು ಅಂತ ಅಳ್ತಿದ್ರು. ಆ ಮಹಾರಾಜ ಬಂದು, ಅಮ್ಮ ಅಳಬೇಡ ತಾಯಿ, ಏನೋ ಅಚಾತುರ್ಯ ಆಗದೆ ಅಂತೇಳಿ ಅವ್ರಿಗೇನೋ ಒಂದಷ್ಟು ದುಡ್ಡು ಕಾಸು ಕೊಟ್ಟು ಕಳಿಸ್ತಾ. ಮುಗೀತಲ್ಲಪ್ಪ, ಮಹಾರಾಜರಿಗೂ ಬೇಸರ ಆಯ್ತು. ನಾನು ಅನ್ನ ಹಾಕಕ್ಕೆ ಹೋಗಿ ಎಂತ ಕೆಲಸ ಆಗೋಯ್ತಪ್ಪ. ಸರಿ, ಅವನ್ ಸತ್ತ, ಅವನ ಆತ್ಮ ಹೋಯ್ತು ಯಮಲೋಕಕ್ಕೆ. ಅವನ ಧರ್ಮ ಕರ್ಮಗಳ ನಿರ್ಣಯ ಅನುಸಾರ ಅವನಿಗೆ ಸ್ವರ್ಗನ ನರಕನ ಕಳಿಸಿದ್ರು. ಮತ್ತೀಗ ಅವನು ಕೊಂದ ಕರ್ಮ ಯಾರು ತಲೆ ಕಟ್ಟಬೇಕು ಅಂತ ಯೋಚನೆ ಬಂದ್ಬಿಡ್ತು ಅವ್ರಿಗೆ. ಈಗ ಅವ್ನು ಸಾಯಿಸ್ತವ್ರು ಯಾರು ಬರಿಬೇಕಲ್ಲ. ಅಲ್ಲಿ ನಾವಿಲ್ಲಿ ಡೆತ್ ರಿಪೋರ್ಟ್ ಅಂತ ಬರೀತಾರೆ, ಎಲ್ಲ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದವ್ರು ಬರೀತಾರೆ ಯಾಕೆ ಸತ್ರು ಅಂತ. ಅಲ್ಲಿ ಚಿತ್ರಗುಪ್ತ ಕೇಳ್ದ ಯಮರಾಜನ, ಸ್ವಾಮಿ ಇವನು ಕೊಂದ ಕರ್ಮ ಯಾರ ತಲೆಗೆ ಬರಿಯಾನೆ ಅಂದ. ಅಲ್ಲೊಬ್ಬ ಕೂತಿದನಂದ, ಆ ಮಹಾರಾಜನ ತಲೆಗೆ ಬರಿ, ಅವನೇ ಅಲ್ವಾ ಊಟ ಹಾಕ್ಸ್ತಿದ್ವನು ಅಂದ. ಇನ್ನೊಬ್ಬ ಅಂದ, ಯೋ ಧರ್ಮನೇ ಬೇಡವೇನೆಯ, ಅವನ ಅನ್ನ ಹಾಕ್ಸುದ್ದೆ ತಪ್ಪ, ಅವನ ಹೆಸ್ರಿಗೆ ಯಾಕೆ ಬರ್ದಿರಿ ಅಂದ. ಅವನ ಹೆಸರು ಬೇಡ. ಇನ್ನೊಬ್ಬ ಅಂದ, ಆ ಗರುಡ ಪಕ್ಷಿ ಹೆಸರು ಬರೆದು ಬಿಡಿ, ಅತ್ತಾನೆ ಆವಿ ಹಿಡ್ಕೊಂಡು ಹೋಯ್ತಿದ್ದು ಅಂದ. ಇನ್ನೊಬ್ಬ ಅಂದ, ಅದೇನು ವಿಷ ಬೀಳ್ಳಿ ಅಂತ ಹಿಡ್ಕೋಯ್ತು, ಅದು ಅದ್ರ ಪಾಡ್ಗೆ ಅದು ಹೋಯ್ತಿತ್ತಪ್ಪ, ಅದ್ರ ಆಹಾರ ಹತ್ತಿನ್ನೂ ಕೊಯ್ತಿತ್ತು, ಇವನಲ್ಲಿ ಕೂತ್ಕ ಊಟ ಮಾಡು ಅಂತ ಹೇಳಿತ್ತು, ಅದು ಅದ್ರ ಮೇಲೂ ಬರಿಬೇಡಿ ಅಂದ. ಹಂಗಾದ್ರೆ ಆ ಸತ್ತ ಸರ್ಪದ ಮೇಲೆ ಬರೆದು ಬಿಡಿ ಅಂದ ಒಬ್ಬ. ಇನ್ನೊಬ್ಬ ಅಂದ, ಹೆಂಗ ಬರೀತಿ, ಇವನ್ ಸಾಯಿಕ್ ಮೊದ್ಲೇ 1 ಗಂಟೆ ಅದೇ ಸತ್ತೋಗದೆ, ಮತ್ ಅದ್ರ ಮೇಲೆ ಯಾಕಯ್ಯ ಬರ್ದಿ? ಒಳ್ಳೆ ಕಥೆ ಆಯ್ತಲ್ಲಪ್ಪ. ಯಾರ ಹೆಸರು ಬರೀ ಇದನ್ನ ಕರ್ಮವ? ಮಹಾರಾಜರ ಹೆಸರು ಬರೆಯಂಗಿಲ್ಲ, ಗರುಡ ಪಕ್ಷಿ ಹೆಸರಿಗೂ ಬರೆಯಂಗಿಲ್ಲ, ಸತ್ತ ಸರ್ಪದ ಹೆಸರಿಗೂ ಬರೆಯಂಗಿಲ್ಲ. ಯಮರಾಜ ಅಂದ, ಚಿತ್ರಗುಪ್ತ ಸುಮ್ಮನಲ್ಲಿ ಒಂದು ಮೂಲೆಯಲ್ಲಿ ಗುರುತಾಕಿ ಇಟ್ಟಿರು, ನಾನು ಹೇಳ್ತೀನಿ ಸ್ವಲ್ಪ ದಿನ ಆಗಲಿ ಅಂದ. 1 ತಿಂಗಳೋ 2 ತಿಂಗಳೋ 3 ತಿಂಗಳು ಕಳೀತು. ಸಹಜವಾಗಿ ಜೀವನ ಸಾಗ್ತಾ ಇತ್ತು. ರಾಜಬೀದಿ, ಅರಮನೆ ರಾಜಬೀದಿ, ಅಲ್ಲಿ ಪಕ್ಕದಲ್ಲೊಬ್ಬಳು ಹೂವಿನ ಮಾರ್ಕೆಟು, ಅಲ್ಲಿ ಹೂವಿನ ಅಂಗಡಿ ಇಟ್ಕೊಂಡಿದ್ಲು, ಶಾಂತಮ್ಮ ಅಂತ ಅವಳ ಹೆಸರು ಶಾಂತಮ್ಮ. ಊರೋನ್ಗೆಲ್ಲ ಜಗಳ ಆಡೋಳು, ಬಾಯಿ ಬೊಂಬಾಯಿ, ಹೆಸರು ಮಾತ್ರ ಶಾಂತಮ್ಮ. ಕಂಡವ್ರು ಸುದ್ದಿ ಆಡ್ಕೋದೆ ಅವಳ ಕೆಲಸ. ಯಾರೋ ಒಬ್ಬ ಪಾಪ ವಿದ್ವಾಂಸ ಹೋಯ್ತಿದ್ದಮ್ಮ, ತಾಯಿ ನಾನು ಮಹಾರಾಜರು ನೋಡ್ಬೇಕು,
ಈಗ ಅವ್ರು ಅರಮನೆಯಲ್ಲಿ ಇರ್ತಾರಾ, ಅಂತಃಪುರದಲ್ಲಿ ಇರ್ತಾರಾ, ಎಲ್ಲಿರ್ತಾರೆ ಅಂತ ಕೇಳಿದ್ರು. ಅದಕ್ಕೆ ಇವಳಂದ್ಲು, ಅಪ್ಪ ಈಗ 4 ಗಂಟೆ ಆಗ್ತಿದೆ, ಅವರು ಅಲ್ಲಿ ಅಂತಃಪುರದಲ್ಲಿ ಇರ್ತಾರೆ, ಹೋಗು, ಈ ರೋಡಲ್ಲಿ ಹೋಗಿ ಬಲಕ್ ತಿರುಕೋ, ಅಲ್ಲದೆ ಅಂತಃಪುರ. ಆಯ್ತು ಕಣವ ಅಂತ ಒಂದು 10 ಹೆಜ್ಜೆ ಮುಂದ್ಕೋದ. ಶಾಂತಮ್ಮ ಕೂಗುದ್ಲು, ಬಾಪ ಇಲ್ಲಿ ಏನ್ ಕೊಯ್ತಾ ಇದೆಯೇ ಅಂದ್ಲು. ಏನೋ ಅವ್ರ ಹತ್ರ ಮಾತಾಡ್ಬೇಕು. ಮಾತಾರು ಆಡು, ಕಥೆನಾರು ಆಡು, ಅಷ್ಟು ಮಾಡ್ಬಿಟ್ಟು ಅಂಟ ಬಾ, ನನಗಿನ್ನ ಉಂಡ್ಬಿಟ್ಟಿಗೆ ಸರಿ ಇಲ್ಲ, ನನ್ನ ಮಗ ಆಲೆ ವಿಸಾಕೊಬ್ಬನ್ ಸಾಯಿಸವನೇ ಅಂದ್ಲು ಅವಳು. ಯಮ ಅಂದ, ಚಿತ್ರಗುಪ್ತ ಅವನ್ ಸತ್ಕರ್ಮ ಶಾಂತಮ್ಮನ ಹೆಸರು ಬರೆದ್ಬಿಡು ಅಂದ. ಅವನು ಗೊತ್ತಿಲ್ಲದೆ ಮಾತಾಡಿದ್ಲಲ್ಲ, ಅವನು ಕೊಂದ ಕರ್ಮವನ್ನ ಗೊತ್ತಿಲ್ಲದೆ ಮಾತಾಡ್ಲಲ್ಲ, ಬಾಯಿ ಬಿಟ್ಟು ಶಾಂತಮ್ಮ ಅವಳ ಹೆಸ್ರಿಗೆ ಬರೀ ಸಾವನ್ ಕರ್ಮ ಅವಳ ತಲೆ ಕಟ್ಟು ಅಂದ. ಅದಕ್ಕೆ ನಾವು ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕು. ಅವ್ರು ಮಾಡಿದ ಕರ್ಮಕ್ಕೆ ನಾವು ಭಾಗಿಯಾಗಬೇಕಾಗ್ತದೆ. ಅದಕ್ಕೆ ಗಾದೆ ಇಟ್ಟರು ನಮ್ಮ ಹಿರಿಯರು, ಮಾಡಿದವರು ಪಾಪ ಆಡ್ದವ್ರ ಬಾಯಿಗೆ ಅಂತ. ಆದ್ರಿಂದ ಜ್ಞಾನವಂತರಾಗೋಣ. ಹಿತವಿರಲಿ ಮಾತು, ಮಿತವಿರಲಿ, ಶುಚಿಯಾಗಿರಲಿ ಮಾತು, ಮನೆ ಮುರಿಯದಂತಿರಲಿ ಮಾತು, ಮತ್ತೊಬ್ಬರ ಮನ ನೋಯಿಸದಂತಿರಲಿ, ಮಾತಿನಿಂದ ಗ್ರಾಮದ ಸಾಮರಸ್ಯ ಹಾಳಾಗದಂತಿರಲಿ, ನನ್ನ ಕಟು ಮಾತು 4 ದುಃಖಕ್ಕೆ ಕಾರಣವಾಗದಿರಲಿ. ಬಸವಣ್ಣವ್ರು ಹೇಳಿದಾಗೆ, ನುಡಿದರೆ ಮುತ್ತಿನಾರವಾಗಲಿ, ನುಡಿದರೆ ಮಾಣಿಕ್ಯ ದೀಪ್ತಿ ಅಂತಿರಲಿ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಾಗಲಿ, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನ್ನಲಿ, ಮೆಚ್ಚುವನು ನಮ್ಮ ಕೂಡಲ ಸಂಗಮ ದೇವ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದ.